ಅಲ್ಲೊಂದಿದೆ ವಾರ ಒಬ್ಬರು ಇಡಬೇಕು. ಒಂದೆರಡು ವಾರ ಇಟ್ಟರೆ ಎಲ್ಲ ಸರೋಗ್ತದಪ್ಪ. ನೀವು ಓಪನ್ ಮಾಡೋದು ಹೆಂಗಿದೆ ಅಸಹ್ಯ. ಬರ್ರಿ ಏನ್ರಿ ನೋಡಿ ಎದ್ದು ಬರ್ತೀರಿ ಕೊಟ್ಟು ತೊಳೆ ತೊಳೆ ತೊಳ ತೊಳೆ ನೋಡಿಲ್ಲ ಬಿಸ್ನೆಸ್ ಮಾಡಕ್ಕೆ ಲೈಸೆನ್ಸ್ ಬೇಡ ಕೊಡ್ತಾರ ಇಲ್ಲ ಚೆಕ್ ಮಾಡಿದ್ರ ನೋಡಲ್ಲ. ಈಗ ಹೋಗಿ ಅದನ್ನು ಸೀಸ್ ಮಾಡಿ ಇಮಿಡಿಯೇಟ್ ಮಾಡಿ ಯಾವತ್ತೂ ಬಂದಿಲ್ಲ ಅಂಗಡಿ ನೋಡಿಲ್ಲ. ಚಪ್ಪಲ್ಲಿ ನೀರಿಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲೇ ಸರ್ ಇದು ಹಂಗೆ ಓಪನ್ ಮಾಡೋದು. ಹೆಂಗೆ ಲೈಸೆನ್ಸ್ ಇಲ್ವಾ? ಜನವರಿ ಮುಂದಾಗಿದೆ, ಫೆಬ್ರವರಿ ಮಾರ್ಚ್ ಮುಂದಾಗಿದೆ, 4ನೇ ತಾರೀಕು ಮುಂದಾಗಿದೆ. ಯಾರು ಖುಷಿ ಆಗ್ತಾರೆ ನೋಡಲ್ಲ ಅಷ್ಟೇ. ಲೋಕಾಯುಕ್ತ ಬೋರ್ಡ್ ಇದೆ ಸರ್ ಇನ್ನೊಂದು ಬೋರ್ಡ್ ಟೆಂಡರ್ ಕರೆದಿದ್ದೀರಲ್ಲ 8 ಅವರ್ಸ್ 50 ಇದಾರಲ್ಲ ಎಲ್ಲ 20 ರೂಪಾಯಿ, ಎಲ್ಲ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ. ಎಲ್ಲಿ ಬಂದಿದೆ 3 ಡೇಸ್ ಅಂತ ಅವ್ರು ಬರ್ತಾರೆ ಸರ್, ಯಾವ ಬರ್ತಾರೆ ಬರ್ತಾನೆ ಅವ್ರು ಬರೀಬೇಕು ರಿಸಿಪ್ಟ್ನಲ್ಲಿ ನಾವು ಸರ್. ಅವ್ರು 3 ದಿನ 4 ದಿನ ಬಿಟ್ಟು ಬಂದಿದೆ. ಅದು ಬಂದ್ಮೇಲೆ ಬಂದ್ಮೇಲೆ ಬರೀ ಬಂದ್ಮೇಲೆ ತಾನು ರಿಸಿಪ್ಟ್ ಕೊಡೋದು ನೀನು 60 ರೂಪಾಯಿ ಬರ್ತಾರೆ ಅಂತ ಇಲ್ಲ. ನೀವು ಬರಿಬೇಕು ಯಾವಾಗ ಹಾಕಿದ್ದು ಮತ್ತೆ ಎತ್ಕೊಂಡು ಹೋಗಿದ್ದು ಯಾವಾಗ ಎರಡು ಬರ್ದಾಗ ಟೈಮ್ ಕೊಡ್ತಾರೆ. ಈ ಥರ ಮಾಡಿದ್ರೆ ಹಿಂಗು. ಟೆಂಡರ್ ಇದೆಯಾ? ಎಷ್ಟು ವರ್ಷ ಇದೆ ಟೆಂಡರು? 3 ವರ್ಷ. ಎಷ್ಟು ವರ್ಷ ಎಷ್ಟು ಟೆಂಡರ್ ಬಂದಿದೆಯಾ? ಆರ್ಥಿಕ ನೀವು ಗೊತ್ತಾಯ್ತು, ನೀವು ಕೆಲಸ ಮಾಡೋರು ಅವರೆಲ್ಲ ಅವ್ನು ಬಂದು ಕೂತ್ಕೊತಾನೆ. ಎಷ್ಟು ಕೊಟ್ಟಿದ್ದೆ ಟೆಂಡರು? ಅವ್ರಿಗೆ ನಿಮ್ಗೆ ಗೊತ್ತಿಲ್ಲ. ಎಕ್ಸಾಮ್ ಬಂದಿದ್ದೀರಾ? ಎಲ್ಲ ಎಕ್ಸಾಮು ಚೆನ್ನಾಗಿ ಬಂದ್ವಿ. ಕಾನ್ಸಂಟ್ರೇಟ್ ಆಗಿ ಇಂಥ ಪರ್ಸೆಂಟ್ ಓದ್ಕೊಂಡು ಅರ್ಥ ಮಾಡ್ಕೊಂಡು ಬಂದ್ವಿ. ಓಕೆ, ಒಳ್ಳೆದಾಗಿ. ಪಬ್ಲಿಕ್ಗೆ ಅನ್ಯಾಯ ಆಗಂತ ಎಕ್ಸ್ಪರ್ಟ್ ಗೊತ್ತಿದೆ. ಅದು ಇದು ಮಾಡಿ ಗುಟ್ಟಾಲ ಇದೆಯಾ? ಗುಟ್ಟಾಲ ಇಲ್ಲ, ಅದೆಲ್ಲ ಮಾಡೋಂಗಿಲ್ಲ. ನೀವು ಮಾಡಿ, ನೀವು ಬದುಕಿ ಜನಗಳು ಬದುಕು ಹೊಡೆಯೋದು ಬೇಡ. ಚೆಕ್ ಮಾಡಿ
ತಿಂಗಳು ಒಂದ ಚೆಕ್ ಮಾಡ್ಕೋಬೇಕು ನೀವು ಆರಾಮಾಗಿ ಇಟ್ಕೊಳ್ತೀರ ಜನ ಏನು ಬಿಸಿಲು ಬರ್ತಾರೆ ಕೊಡ್ತಾರೆ ಇಲ್ಲ ಸರ್ ಡೈಲಿ 2 ಲೀಟರ್ ಕೇಸ್ 3 ಕೇಸ್ ಸರ್ ಸಾಕು ಇಡಲ್ಲ ಸರ್ ಅದು ಎಲ್ರಿ ನೀರೆಲ್ಲ ಹೇಳಿದ್ದು ನಾನು ಕೂಲ್ ಡ್ರಿಂಕ್ಸು ಬಿಸ್ಕೆಟ್ಸು ಎಲ್ಲ ರೀ ನಾವು ಬದುಕಬೇಕು ಬೇರೆಯವ್ರು ಬದುಕು ಹಾಳು ಮಾಡಬಾರ್ದು ನೀವು ಸ್ವಲ್ಪ ನೋಡಬೇಕು 3 ಜನ ಇವಾಗ ಇಲ್ಲಿ ಇದು ಬಸ್ ಸ್ಟ್ಯಾಂಡು ಎಲ್ಲ ಚೆಕ್ ಮಾಡಿ ದೂರ ಮಾಡೋಣ ನೀವು ಲಗೇಜ್ ತಗೊಳ್ಳಿ ಫಸ್ಟ್ ಮಾಡಿ ಅಂಗಡಿ ಓನರ್ ಚೆಕ್ ಮಾಡು ಅದೇ ರೀ ನಾವು ಚೆಕ್ ಮಾಡಿದ್ವಿ ಅದು 6 ಮಂತ್ಸ್ ಇದ್ದರೆ ಇಷ್ಟು ಎಕ್ಸ್ಪೈರ್ ಆಗಿದ್ದು ವಾಪಸ್ ಬಂತು ಆಮೇಲೆ ಏನು ನಿಮ್ಮ ಈ ಫುಡ್ ಮೆಟೀರಿಯಲ್ಸ್ ಇದೆಯಲ್ಲ ಈ ಚಾಕ್ಲೇಟು ಆಮೇಲೆ ನಿಮ್ಮ ಬಿಸ್ಕೆಟು ಪೇಡ ಎಲ್ಲ ಎಕ್ಸ್ಪೈರ್ ಆಗಿದೆ ಅಲ್ಲೊಂದಿದೆ ವಾರ ಒಬ್ಬರು ಇಡಬೇಕು 1-2 ವಾರ ಇಟ್ಟರೆ ಎಲ್ಲ ಸರೋಗ್ತದಪ್ಪ ನೀವು ಓಪನ್ ಮಾಡೋದು ಹೆಂಗಿದೆ ಅಸಹ್ಯ ಬರ್ರಿ ಏನು ರೀ ನೋಡಿ ಎದ್ದು ಬರ್ತೀರಿ ಕೊಟ್ಟು ತೊಳೆ ನೋಡಿಲ್ಲ ಬಿಸ್ನೆಸ್ ಮಾಡಕ್ಕೆ ಲೈಸೆನ್ಸ್ ಬೇಡ ಕೊಡ್ತಾರ ಇಲ್ಲ ಚೆಕ್ ಮಾಡಿದ್ದೀರಾ ನೋಡಲ್ಲ ಅದು ಯಜಮಾನ್ರೆ ಈಗ ಹೋಗಿ ಅದನ್ನು ಸೀಸ್ ಮಾಡಿ ಇಮಿಡಿಯೇಟ್ ವಾಟರ್ ಬಾಟಲ್ ಹಾಂ ಯಾವತ್ತೂ ಬಂದಿಲ್ಲ ಅಂಗಡಿ ನೋಡಿಲ್ಲ ಎಕ್ಸ್ಪೈರಿ ನೀರಿಟ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲೇ ಸರ್ ಇದು ಹಂಗೆ ಓಪನ್ ಮಾಡೋದವರು ಇದು ಹೆಂಗೆ ಲೈಸೆನ್ಸ್ ಇಲ್ವಾ ಜನವರಿ ಮುಗ್ದೋಗಿದೆ ಫೆಬ್ರವರಿ ಮಾರ್ಚ್ ಮುಗ್ದೋಗಿದೆ 4ನೇ ತಾರೀಕು ಮುಗ್ದೋಗಿದೆ ಯಾರು ಖುಷಿ ಆಗ್ತಾರೆ ಕೊಡಲ್ಲ ಅಷ್ಟೇ ಲೋಕಾಯುಕ್ತ ಬೋರ್ಡ್ ಸರ್ ಇದೆ ಸರ್ ನೀವು ಇನ್ನೊಂದು ಬೋರ್ಡ್ ಇದು ಟೆಂಡರ್ ಕರೆದಿದ್ದೀರಲ್ಲ 8 ಅವರ್ಸ್ 50 rupees ಅಂತಿದಾರಲ್ಲ ಇದೆ ಎಲ್ಲ 20 ರೂಪಾಯಿ ಎಲ್ಲ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ 10 days
ಎಲ್ಲಿ ಬಂದಿದೆ 3 days ಅಂತ ಅವ್ರು ಬರ್ತಾರೆ ಸರ್ ಯಾವ ಬರ್ತಾರೆ ಬರ್ತಾನೆ ಅವ್ರು ನೀವು ಬರೀಬೇಕು ರಿಸಿಪ್ಟ್ ಮಾಡಲೇನೋ ಸರ್ ಅವ್ರು 3 ದಿನ 4 ದಿನ ಬಿಟ್ಟು ಬಂದಿಲ್ಲ ಅದು ಬಂದ್ಮೇಲೆ ಬಂದ್ಮೇಲೆ ಬರೀ ಬಂದ್ಮೇಲೆ ನಾನು ರಿಸಿಪ್ಟ್ ಕೊಡೋದು ನೀನು 60 ರೂಪಾಯಿ ಯಾವಾಗ ಬರ್ತಾರೆ ಅಂತ ಇಲ್ಲ. ನೀವು ಬರಿಬೇಕು ಯಾವಾಗ ಹಾಕಿದ್ದು ಮತ್ತೆ ಎತ್ಕೊಂಡು ಹೋಗಿದ್ದು ಯಾವಾಗ ಎರಡು ಬರ್ದಾಗ ಟೈಮ್ ಕೊಡ್ತಾರೆ ಮ್ಯಾನೇಜರ್ ಈ ಥರ ಮಾಡಿದ್ರೆ ಹಿಂಗು ಟೆಂಡರ್ ಇದೆಯಾ ಎಷ್ಟು ವರ್ಷ ಇದೆ ಟೆಂಡರು 3 ವರ್ಷ ಎಷ್ಟು ವರ್ಷ ಎಷ್ಟು ಟೆಂಡರ್ ಬಂದಿದೆಯಾ ಆರ್ಥಿಕ ಅಂತ ನೀವು ಗೊತ್ತಾಯ್ತು ನೀವು ಕೆಲಸ ಮಾಡೋರು ಅವರೆಲ್ಲ ಅವ್ನು ಬಂದು ಕೂತ್ಕೊತಾನೆ ಎಷ್ಟು ಕೊಟ್ಟಿದ್ದೆ ಟೆಂಡರು ಅವ್ರಿಗೆ ಗೊತ್ತು. ನಿಮ್ಗೆ ಗೊತ್ತಿಲ್ಲ ಎಕ್ಸಾಮ್ ಬಂದಿದ್ದೀರಾ ಎಲ್ಲ ಎಕ್ಸಾಮು ಚೆನ್ನಾಗಿ ಬಂದ್ವಿ ಕಾನ್ಸಂಟ್ರೇಟ್ ಆಗಿ %% ಓದ್ಕೊಂಡು ಅರ್ಥ ಮಾಡ್ಕೊಂಡು ಬಂದ್ವಿ ಓಕೆ ಒಳ್ಳೆದಾಗಿ ಪಬ್ಲಿಕ್ಗೆ ಅನ್ಯಾಯ ಆಗಂತ ಎಕ್ಸ್ಪರ್ಟ್ ಜಡ್ಜಿಗೆ ಅದು ಇದು ಮಾಡಿ ಗುಟ್ಟ ಇದೆಯಾ ಗುಟ್ಟಾಲ ಇಲ್ಲ ಅದೆಲ್ಲ ಮಾಡೋಂಗಿಲ್ಲ ನೀವು ಮಾಡಿ ನೀವು ಬದುಕಿ ಜನಗಳು ಬದುಕು ಹೊಡೆಯೋದು ಬೇಡ ಚೆಕ್ ಮಾಡಿ ತಿಂಗಳು ಒಂದ ಚೆಕ್ ಮಾಡ್ಕೋಬೇಕು ನೀವು ಆರಾಮಾಗಿ ಬಿಟ್ಕೊಳ್ತೀರ ಜನಗಳು ಏನು ಬಿಸಿಲು ಬರ್ತಾರೆ ಕೊಡ್ತಾರೆ ಇಲ್ಲ ಸರ್ ಡೈಲಿ 2 ಲೀಟರ್ ಕೇಸ್ 3 ಕೇಸ್ ಆಗ್ತದೆ ಸಾಕು ಇಡಲ್ಲ ಸರ್ ಅದು. ಹೇಳ್ರಿ ನೀರೆಲ್ಲ ಹೇಳಿದ್ದು ನಾನು ಕೂಲ್ ಡ್ರಿಂಕ್ಸು ಬಿಸ್ಕೆಟ್ಸು ಎಲ್ಲ ರೀ ನಾವು ಬದುಕಬೇಕು ಬೇರೆಯವ್ರ ಬದುಕು ಹಾಳು ಮಾಡಬಾರ್ದು ನೀವು ಸ್ವಲ್ಪ ನೋಡ್ಬೇಕು 3 ಜನ ಇವಾಗ ಇಲ್ಲಿ ಇದು ಬಸ್ ಸ್ಟ್ಯಾಂಡು ಎಲ್ಲ ಚೆಕ್ ಮಾಡಿ ದೂರ ಮಾಡೋದು ನೀವು ಲಗೇಜ್ ತಗೊಳ್ಳಿ ಫಸ್ಟ್ ಮಾಡಿ ಅಂಗಡಿ ಓನರ್ ಅಂಗಡಿ ಓನರ್ ಚೆಕ್ ಮಾಡು ಅದೇ ರೀ ನಾವು ಚೆಕ್ ಮಾಡಿದ್ವಿ ಅದು 6 months ಇದ್ದರೆ ಇಷ್ಟು ಎಕ್ಸ್ಪೈರ್ ಆಗಿದ್ದು ವಾಪಸ್ ಕಳಿಸು ಆಮೇಲೆ ಏನು ನಿಮ್ಮ ಈ ಫುಡ್ ಮೆಟೀರಿಯಲ್ಸ್ ಇದೆಯಲ್ಲ ಈ ಚಾಕ್ಲೇಟು ಆಮೇಲೆ ನಿಮ್ಮ ಬಿಸ್ಕೆಟು ಪೇಡ ಎಲ್ಲ ಎಕ್ಸ್ಪೈರ್ ಆಗಿದೆ